ಅಪ್ಪನ ಮಾತು ಉಳಿಸ್ಕೊಳ್ಬೇಕು ಅಂತ ಅವನು ಹೊರಡುವ ಮುಂಚೆನೆ ದಶರಥ ಕಾಲವಾಗಿರ್ತಾನೆ. ಮಾತುಗಳನ್ನು ಕೇಳೋದು ಇದು ನಮ್ಮಲ್ಲಿ ಹೊರಗಡೆ ಚಲೋ ಇರೋ ವ್ಯಕ್ತಿಗಳೇ ಬಹಳ ಸಾತ್ವಿಕನ್ರಿ ಮನುಷ್ಯ ಅಂತ ಹೇಳಿ, ಅದು ಈ ಸತ್ವಗುಣದ ಪ್ರಭಾವದಿಂದ ಇರುವಂತಹ ಸ್ವಭಾವ. ಈ ರೀತಿ ಈಗಾಗಲೇ ಸವಿಸ್ತಾರವಾಗಿ ಎಲ್ಲ ಹೇಳಿದರು. ಈ ಉತ್ಸವ ಆಚರಿಸೋದು ಒಂದೇ ಉದ್ದೇಶ, ಎಲ್ಲ ಜಾತಿ ಧರ್ಮಗಳ ಜನ ನಾವೆಲ್ಲರೂ ಸೇರಿಕೊಂಡು ಒಕ್ಕಟ್ಟಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಈ ಒಂದು ಹಬ್ಬವನ್ನು ಆಚರಿಸೋದ್ರಿಂದ ನಮ್ಮಲ್ಲಿ ಖುಷಿಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಧನ್ಯವಾದಗಳು. ಗುಣಗಳನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಥರ ಅದಕ್ಕೆ ಇವೆಲ್ಲ ಕೋಪದಿಂದ ಅವರ ದುಃಖಪಟ್ಟ ಎಲ್ಲರೂ ಕೂಡ. ಅದರ ವಿಶೇಷ ಏನಪ್ಪಾ ಅಂತಂದ್ರೆ ಆ ಅಸ್ತ್ರಕ್ಕ ಹೆಂಗ ವಿರೋಧವನ್ನ ಮಾಡ್ತಾರ, ಆ ಅಸ್ತ್ರಕ್ಕ ಹೆಂಗ ಎದುರು ಅವನು ಹೋಗ್ತಿರ್ತಾರ.